ನಾವೇನೇ ಪ್ರಯತ್ನ ಮಾಡಿದರೂ ನೀವು ಬೇಕಾದಷ್ಟು ಟಾನಿಕ್ಕು, ವಿಟ್ಯಾಮಿನ್ನು, ಎಲ್ಲ ಥರದ ಜಿಮ್ಮು ಎಲ್ಲ ಬಳಸ್ರಿ, ಆದರೆ 100ರ ಮೇಲೆ ಅದು ಹೋಗುವುದಿಲ್ಲ. ಇಲ್ಲೇನು 100 ಅಂದ್ರೆ 100 ರೂಪಾಯಿ ಅಲ್ಲ, 100 ಕಿಲೋದ ಮ್ಯಾಗ ಅದು ಹೋಗುವುದಿಲ್ಲ. ಹೋತು ಅಂದ್ರೆ ಇವನ ಹಾಸಿಗೆ ಹಿಡಿಸ್ತದೆ. ಹಿಂಗೆ ಅದರ ಮನಸ್ಸು ಹಂಗಲ್ಲ, ಸುಮ್ಮನೆ ಅದರ ಮೇರೆಗಳನ್ನು ಹಿಂಗೆ ಬಿಚ್ಚಿ ಬಿಟ್ಟರೆ ಅದಕ್ಕೆ ಆವುದು ಎಷ್ಟು ವಿಶಾಲ ಆಗ್ತದೆ ವಿಶ್ವ, ಎಷ್ಟು ವಿಶಾಲದ ಅಷ್ಟು ವಿಶಾಲ ಆಗ್ತದೆ ಹೇಳಿ. ಈಗ ನಾನು ಗೃಹಸ್ಥ ಅಂದೆ ಅಂದರೆ ಮುಗಿತಲ್ಲ, ಸಂಕ್ಷಿಪ್ತ ಆಯಿತು, ಸಣ್ಣದಾಯಿತು. ಗೃಹಸ್ಥ ಅಂದ ಕೂಡಲೇ ಯಾವ ಊರಾಗಿರ್ತೀರಿ, ನಿಮ್ಮ ಹೊಲ ಎಷ್ಟದ, ನಿಮ್ಮ ಮನೆ ಎಷ್ಟದ, ಮಕ್ಕಳು ಎಷ್ಟದಾವ, ಏನು ಲಗ್ನ ಮಾಡಿರೋ, ಅವೇ ಎಲ್ಲರೂ ಪ್ರಶ್ನೆ ಅವೇ. ಬೆಟ್ಟ ಆದ ಕೂಡಲೇ ಹೆಂಗದಾರ ಮಕ್ಕಳು, ಲಗ್ನ ಆಯ್ತೇನು, ಎಲ್ಲಿ ಮಾಡಿದ್ರಿ, ಯಾವಾಗ ಮಾಡಿದ್ರಿ, ಎಷ್ಟು ತಗೊಂಡ್ರಿ, ಎಷ್ಟು ಕೊಟ್ರಿ. ಸಾವಿರಾರು ವರ್ಷದಿಂದ ಕೇಳಿದ್ದು ಮಾಡಿದ್ದು. ಮನಸ್ಸು ವಲಯದಲ್ಲಿ ಸಿಕ್ಕಾಕೋತು, ಇದಕ್ಕೆ ಬಂಧನ ಅಂತ ಕರೀತಾರೆ. ಎಷ್ಟು ಅದರ ಬಗ್ಗೆ ಯೋಚನೆ ಮಾಡೋದು. ಅವನು ಹೇಳ್ತಾನೆ, ಏನು ತಲೆಗೆ ತಾಪಾಗ್ಯದ, ಏನು ಸಂಸಾರ ಕಟ್ಟಿಕೊಂಡು ಸಾಕಾಗ್ಯದ, ಇನ್ನೂ ಸಮಸ್ಯೆನೇ ಮುಗಿಯಲ್ಲು. ಅದು ಸಂಸಾರ ಅಂತದ, ನೀವು ಒಬ್ಬನೇ ಅಲ್ಲ, ಹಿಂಗೆ ಹೇಳ್ಕೋತೆ ಬಂದಾರ, ನಾ ಮುಗುದೇ ಇಲ್ಲ. ಸಂಸಾರ ಅಂದ್ರೆ ಏನು, ಅದು ಮುಗಿಯೋದಲ್ಲ, ಅದು ಹರಿಯೋದು. ಯಾರ ಸಂಸಾರ ಸ್ವಚ್ಛದವ ಹೇಳಿ? ಒಂದು ಇದು ಇಲ್ಲೇನು ಸಮಸ್ಯೆ? ಎಲ್ಲರಿಗೆ ಸುಮ್ಮನೆ ಕೇಳುವುದಿಲ್ಲ ಅಂತ ಚಂದದ. ಈಗ ನಾನು ಕೇಳಾಕತ್ ನಿಮ್ಮ ಪ್ರಪಂಚ ಹಂಗದರಿಯಪ್ಪ ಅಂತ ಇಷ್ಟು ಕೇಳಿದ್ರೆ ಸಾಕು. ನಾವು ಕೇಳಿದ್ರೆ ಸಾಕು. ಎಷ್ಟು ಜನ ನಾವು ಕೂತೇವಲ್ಲ, ಎಲ್ಲರೂ ಒಂದು ಏನರೇ ಹಿಂಗದ ತಾಪ ಭಾಳ ಆಗ್ಯದ ಅಂತ ಹೇಳೋದಿಲ್ಲ. ನಾನು ಹೇಳೋದೇನು, ನನಗೂ ತಾಪ ಆಗ್ಯದತ್ತ ನಿಮಗೆ ಹೇಳೋದು ಅಷ್ಟೆ. ಇವೆಲ್ಲ ಅಷ್ಟೇ. ಹೆಂಗದ ಪ್ರಪಂಚ ಅಂದರೆ ಸಂಸಾರ ಇದು ದಂದುಗ, ಇದು ಹಿಂಗ ಇರೋದು.